ಇಷ್ಟೊತ್ತಾಗೋಯ್ತು. ಅಲ್ಲೇ 6 ಗಂಟೆ ತಾಳು ಮೊದ್ದು ಎದ್ದೇಳದ. ಶಿವ ಶಿವ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡೋದು. ಅಲ್ಲ ಬೆಳಗ್ಗೆನೆ ತಣ್ಣೀರು ಸ್ನಾನ ಮಾಡ್ಕೊಂಡ್ರೆ ಒಸಿ ಸಳಿ ಇರ್ತದ. ಯಪ್ಪ ನೀರನ್ನೇ ಕಾಯಿಸುತ್ತಿಲ್ವಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡು ತಣ್ಣೀರನ್ನೇ ಬಂದೀನಿ. ಚೆನ್ನಾಗಿ ತಲೆ ಸಿಟ್ಬೇಕು, ಶೀತ ಗೀತ ಆಗೋಯ್ತದೆ. ಇಷ್ಟೇ ಸಾಕಲ್ವ ರಂಗೋಲಿ? ಚೆನ್ನಾಗದೆ ಸಾಕು, ಟೈಮ್ ಆಗೋಯ್ತದೆ. ಹೋಗಿ ಪೂಜೆ ಮಾಡಿಬಿಡ್ತೀನಿ. ಸ್ನಾನ ಮಾಡೋದೇ ಲೇಟ್ ಮಾಡಿಬಿಡ್ನಲ್ಲ ನಾನು. ತಣ್ಣೀರು ಆದ್ರೆ ಸಿಕ್ಕಾಬಟ್ಟೆ ಸಡಿ ಸಡಿ ಇತ್ತು, ಹೆಂಗೋ ಇಕ್ಕಂಡೆ. ಇನ್ನು ಅತ್ತೆಯವರೆಲ್ಲ ಎದಳಗಂಟ ಮೊದಲು ಪೂಜೆ ಮಾಡಿಬಿಡ್ತೀನಿ. ಪೂಜೆ ಮಾಡಿಬಿಟ್ಟು ಆಮೇಲೆ ಒಲೆ ಉರಿ ಹಾಕ್ತೀನಿ. ಅವ್ರು ಸ್ನಾನ ಮಾಡ್ಕೊತಾರೆ ಎದ್ಬಿಟ್ಟು. ಈಗ ಹೋಗಿ ದೇವ್ರಿಗೆ ಕೊನೆ ಎಲ್ಲ ಒರೆಸ್ಬಿಟ್ಟು ಅಚ್ಚುಕಟ್ಟ ಪೂಜೆ ಮಾಡಿಬಿಟ್ಟು ಆಮೇಲೆ ಒಲೆ ಉರಿ ಹಾಕ್ಬಿಡ್ತೀನಿ. ಒಲೆ ಉರಿ ಹಾಕ್ಬಿಟ್ಟು ಆಡಿದ್ದು ದಿನ ರಾತ್ರಿದು ಟೀ ಕೈಸ್ಕೊಟ್ಬಿಟ್ಟು ಎಲ್ಲರಿಗೂ ನಾಷ್ಟ ಏನು ಮಾಡೋಣ 4 ಗಂಟೆ ಅತ್ತೆ ಹೇಳ್ತಾರೆ. ಅತ್ತೆ ಕೇಳಾಕೈತದೆ ಏನು ಮಾಡೋದು ಅಂತ. ಇನ್ಮೇಲಿಂದ ರಾತ್ರಿ ಹೊತ್ತಿಗೆ ಆಗಿ ಹೇಳಿಡ್ಬೇಕು ಏನು ಮಾಡಬೇಕು ನಾಷ್ಟಕ್ಕೆ ಅಂತ. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಗೃಹಲಕ್ಷ್ಮಿ, ಲಕ್ಷ್ಮೀ ಗೃಹಲಕ್ಷ್ಮಿ ಧನಲಕ್ಷ್ಮಿ ಧನುವಾಗಿ ಧನವಾಗಿ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಲಕ್ಷ್ಮೀ ಮಹಾಲಕ್ಷ್ಮಿ, ಲಕ್ಷ್ಮೀ ಗೃಹಲಕ್ಷ್ಮಿ, ಲಕ್ಷ್ಮೀ ಜಯಲಕ್ಷ್ಮಿ ಧನಲಕ್ಷ್ಮಿ ಧನವಾಗಿ ದಾನವಾಗಿ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಲ್ಲ ಸೀತಾ ಎದ್ದೆ ಬಿಟ್ಟವಳ ಇಷ್ಟು ಜಲ್ದಿ ಎದ್ಬಿಟ್ಟವಳಲ್ಲ, ಕೇಳಿಸ್ನೇ ಇಲ್ವಲ್ಲ ನಾನು. ಎಷ್ಟೊತ್ತಲ್ಲಿ ಎದ್ದೋದ್ಲು ಕಣೆ, ಏನೋ ಕಣ್ಣಲ್ಲ. ತಡ ಹೋಗಿ ನೋಡ್ಕೊಬರೋಣ. ಎಲ್ಲ ಹೋಗಿವ ಹೇಳಿಸ್ಬಿಟ್ಟಿದ್ದದ. ಅವ್ರು ರೂಮ್ಗೆ ಬಂದ್ಕಿದ್ದಿದ್ದ. ಇಲ್ಲ ಅವ್ವ ಯಾಕೆ ಬರಾಕೋದದು, ಅವು ಗೊತ್ತಾಯ್ತಿಲ್ವಾ? ಇಲ್ಲ ಬಂದಿರಲ್ಲ, ಅದು ಕೂಗಿರ್ತದೆ, ಹೋಗಿರ್ತಾಳೆ ಏನಾಗದೆ. ಅದೇ ಭಯ, ಹೋಗಿ ಬಂದು ನಿಂತಿದ್ದ ರೂಮ್ ಹತ್ರ. ಪೂಜೆ ಅಂತೂ ಅಚ್ಚುಕಟ್ಟಾಗಿ ಮುಗೀತು. ನೋಡ್ತೀನಿ ತಾಳು, ಮನೇಲಿ ರಾತ್ರಿ ಆದಿದ್ದದ. ಇಷ್ಟು ಕತ್ತಿಯವ್ರು ಹೇಳ್ಬೇಕಾಯ್ತು, ನೀ ಯಾಕೋ ಎದ್ದಿಲ್ವಲ್ಲ? ರಾತ್ರಿ ದಿವಸ ಹಾಳದೆ ಮೊದಲನ್ನ ಕಾಯಿಸ್ಬಿಡದ, ಆಮೇಲೆ ಇದು ಮಾಡೋಕ್ಕಾಯ್ತದೆ. ಚೆನ್ನಾಗಿ ಕುದೀತದೆ, ಇನ್ನೊಸಿ ಕುದ್ಬಿಡ್ಲಿ. ಸೀತಾ ಎಷ್ಟೊತ್ತಲ್ಲ ಎದ್ದೆ? ಮತ್ತೆ 6 ಗಂಟೆಗೆ ಎದ್ದೆ. ಅಲ್ಲ ಅಷ್ಟು ಜಲ್ದಿ ಎದ್ದ? ನಾನಿರವ ಇನ್ನೂ ಎದ್ದಿಲ್ಲ ತಾಳು, ಹೇಳ್ಸೋದು ಬೇಡ, ರೂಮಲ್ಲಿ ಇರ್ತಾಳೆ ಅನ್ಕೊಂಡು ನಾ ಸುಮ್ಮನೆ ಆದ್ನಲ್ಲ. ಅಲ್ಲ ಸುಸ್ತೇ ಎದ್ದ? ನೀರು ಕಡೆ ತಾನೆ ಉಂಕನೈತೆ. ಸ್ನಾನ ಇರವ ಮಾಡಿದೆ, ಮಾಡಿಬಿಟ್ಟು ಬಾಕ್ಲೆಲ್ಲ ಕಸ ಉಡ್ಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ದೇವ್ರ ಪೂಜೆ ಮಾಡ್ಬಿಟ್ಟು ಈಗ ತಾನೆ ಅಡುಗೆ ಮನೆಗೆ ಬಂದೆ. ರಾತ್ರಿ ಹಾಲಿತ್ತಲ್ಲ ಟೀನರು ಮಡ್ಗದ ಅಂತ. ವಾ ರಾತ್ರಿ ಹಾಲು ಹಂಗೆ ಮುಡ್ಬಿಟ್ಟಿದ್ದಾನ. ನಾನು ಮೊಸರಿಗೆ ಎಪ್ಪಾಕದ ಅಂದ್ಬಿಟ್ಟು ಕಾಯಿಸ್ಬಿಟ್ಟು ಹೋದ್ನ, ಮರ್ತೇ ಬಿಟ್ಟಿನದ. ಅದು ಏನು ಮಾಡ್ಬೇಕಾ, ಕುದಿಯಕ್ಕೆ ಮಡಗಿದ್ಯಲ್ಲ ಹಂಗೆ ಎತ್ ಮಾಡಿಬಿಡು. ಹೊಸಿ ಆರದ್ಮೇಲೆ ಹೆಪ್ಪಾಕಾಯ್ತದೆ. ಇರು ನಿಮ್ಮ ಮಾವ ಹಾಲು ಕರ್ಕೊಬರಕ್ಕೆ ಹೋಗದೆ, ಬಂದ್ಬಿಡ್ಲಿ. ಬಂದುಬಿಟ್ಟು ಹಾಲು ಕರ್ಕೊಬರ್ತದೆ, ಅದರಲ್ಲೇ ಟೀಗೆ ಮಾಡ್ಕೊಳಕಾಯ್ತದೆ. ಸರಿ ಕಣತೆ. ರವಿ ಏನು ಮಾಡ್ತಿದ್ದಾನೋ, ಎದ್ದಿದ್ದಾನ? ಇಲ್ಲ ಕಣತೆ, ನಾನು ಎದ್ದು ಬಂದಾಗ ಅವ್ರು ಇನ್ನೂ ಎದ್ದಿತ್ತಿಲ್ಲ. ಎದ್ದಿದ್ರು ಏನೋ ಗೊತ್ತಿಲ್ಲ, ಹೋಗಿ ನೋಡ್ಬೇಕು ಕಣತೆ. ಅದ ಕೂಗಿದ್ರೆ ನಾನು ಎದ್ದು ಬರೀವ್ನಿ, ಕೂಗುವೆ ಬರ್ನಿಲ್ಲ ಕಣತೆ. ಮಲಗಿದ್ದಾರೆ ಅಂದ್ಬಿಟ್ಟು. ಸರಿ ನೀರು ಕಾಯಿಸ್ಕೊಂಡು ನೀರು ಕಡೆ ಬಿಸ್ತೀರಾ? ಇಲ್ಲ ತಂಡಿನ ಹುಯ್ಕೊಂಡೆ. ಅಲ್ಲ ಒಂಚೂರು ಗೊತ್ತಾಯ್ತಿಲ್ವಾ? ಸೀತೆ ಗೀತಾದ್ರೆ ಏನು ಮಾಡೋದು? ತಂಡಿನೆಲ್ಲ ಹುಯ್ಕೋಬೇಡ, ಇನ್ನೊಂದ್ಸರಿ ರಾತ್ರಿ ಹೊತ್ತೆ ಉರಿ ಹಾಕ್ಬಿಟ್ಟು ಹೊಲಿಕೊಳಕಾಯ್ತದೆ. ರಾತ್ರಿ ಹೊತ್ತು ಉರಿ ಹಾಕ್ಬಿಟ್ರೆ ಬೆಳಗ್ಗೆ ಗಂಟೆ ಕಾಯ್ಕತ್ತವೆ, ಎದ್ದು ಹುಯ್ಕೊಳಕಾಯ್ತದೆ. ಇನ್ನು ಅಷ್ಟು ಜಲ್ದಿ ಉರಿ ಹಾಕ್ಬಿಟ್ಟು ನೀರು ಇಕ್ಕೊಳ್ಳೋ ಗಂಟೆ ಗೊತ್ತು ಆಯ್ತದೆ. ಇವತ್ತಿಂದ ಬಿಡು, ಸಂಜೆ ಹೊತ್ತಿಗೆ ಉರಿ ಹಾಕ್ಬಿಡ್ತೀನಿ ಅಂತೆ. ಇಲ್ಲ ಕತೆ ಉರಿ ಹಾಕೋದಿನ ಹೇಳಿ, ನಾನೇ ಬೇಕಾದ್ರೆ ಉರಿ ಹಾಕ್ಬಿಡ್ತೀನಿ. ದಿನ ನೀರು ಇಟ್ಕೊ, ಹಂಗೆ ಇರಬೇಡ. ಆಮೇಲೆ ನೀರು ಇಟ್ಕೊಂಡೆ ವಾಗ್ತಾನೆ ಮಾಡಪ್ಪ, ಆಯ್ತಾ? ಎಲ್ಲನೂ ನನಗೆ ಹೇಳೋಕ್ಕಾಯ್ತಿಲ್ಲ, ನಿನಗೆ ಗೊತ್ತಲ್ಲ. ಸರಿ ಕತ್ಬಿಡಿ, ಅದಕ್ಕೆ ಯಾಕತ್ತೆ ಸ್ನಾನ ಮಾಡೋ ಗಂಟೆ ನಾನು ದೇವ್ರ ಮನೆ ತಕ್ಕ ಎದ್ದಿಗೆ ಹೋಗ್ಲಿಲ್ಲ, ಅಡುಗೆ ಮನೆಗೂ ಬಂದಿರಾಕತ್ತೆ. ಸರಿ ಒಳ್ಳೇದಯ್ಯ, ಹೆಂಗ್ಸಾದೊಳಗೆ ಹೊಸಿ ಹಚ್ಕಟ್ಟಿರ್ಬೇಕು ಮೊದಲು, ಮಡಿ ಮೈಲಿಗೆ ಅನ್ನೋದಿರ್ಬೇಕು. ಸರಿ ಕತೆ ಬಾಯಿಗೆ ನಾನು ಟೀ ಮಾಡಿ ಕೊಟ್ಟನು. ಇಲ್ಲ ಕತ್ಬಿಡಿ, ನಾನು ಮಾಡ್ತೀನಂತೆ. ಮತ್ತೆ ನಾಷ್ಟಕ್ಕೆ ಏನು ಮಾಡೋದು? ಏನು ಮಾಡ್ಕೊಳ್ಳೋದು ನೀನೇ ಹೇಳು, ಏನು ಮಾಡಿಯೇ? ನನಗೆ ಗೊತ್ತಾಗದ, ನೀವೇ ಹೇಳಿ ಯಾವ್ದು ಮಾಡಿ ಅಂತ ಮಾಡ್ತೀನಿ. ಗೊತ್ತಿಲ್ಲ ಅಂದರೆ ಹೇಳ್ಸ್ಕೊ ಮಾಡ್ತೀನಿ. ಏನು ತಿಂದು? ಏನು ಚಪಾತಿ ತಿಂದಿಯಾ, ಇಲ್ಲ ರೊಟ್ಟಿ ಗಿಟ್ಟಿ?
ಚಿತ್ರಾನ್ನ ಪುಳಿಯೋಗರೆ ಏನು ತಿಂದು ಯಾವುದಾದ್ರೂ ಸರಿ ಕಣತ್ತೆ ಹೇಳಿ ನಿಮ್ಗೆ ಯಾವ್ದು ಬೇಕು ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ಬಿಟ್ಟಿಯಾ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋಣ ಹ್ಞೂ ಸರಿ ಬಿಡಿ ಅದೇ ಉಪ್ಪಿಟ್ಟಿಗೆ ಮೀಡಿಯಂ ರವೆ ಹಾಕು ಕೇಸರಿ ಬಾತ್ಗೆ ಸಣ್ಣ ರವೆ ಅದೇ ಸಣ್ಣ ರವೆ ಹಾಕು ಆಮೇಲೆ ನೀನು ಅಡುಗೆ ಮಾಡೋದಕ್ಕೆ ಏನು ಮಾಡು ಗೊತ್ತಾ ಒಂದಿಬ್ರಿಗೆ ಹೆಚ್ಚಿಗೆ ಮಾಡು ನಮ್ಮನ್ನ 4 ಜನಕ್ಕೆ ಅಡುಗೆ ಮಾಡ್ಕೊತಿದ್ದೆ ಇನ್ನೊಂದಿಬ್ರಿಗೆ ಸೇರಿಸಿ ಮಾಡಿರು ಇಲ್ಲ ಯಾರು ಮನೆಗೆ ಬಂದ್ಬಿಡ್ತಾರೆ ಹೋಗಿವ ಇಲ್ಲ ಮಾಲೆಗೆಲ್ಲ ಯಾರು ಬರ್ತಾ ಇರ್ತಾರಲ್ಲ ಕುಳ್ಳ ಅಣ್ಣ ಅಕ್ಕಿ ಯಾರು ಬರ್ತಾ ಇರ್ತಾರೆ ಒಂದು ದಿವಸಕ್ಕೆ ಆಯಿತಾ ಇಲ್ಲ ಅಂದರೆ ನಿಮ್ಮ ಮಾವ ಅದಲ್ಲ ನಿಮ್ಮ ಮಾವನ ಯಾರು ಬರ್ತಾ ಇರ್ತಾರೆ ಅವ್ರನ್ನ ಅಕ್ಕಿ ತರ್ಸಕ್ಕೆ ಊಟಕ್ಕಿಟ್ಟು ಕರೆದು ಬಿಡ್ತೀವಿ ಅನ್ಕೋ ಆಗ ಬಂದೇ ಬಿಟ್ರು ಆಗ ಊಟ ಇಲ್ದವ್ರೆ ನಾಚಿಕೆ ಬೇಡವಲ್ವ ಊಟ ಕರೆದ್ಬಿಟ್ಟು ಅದಕ್ಕೆ ಒಂದಿಬ್ರಿಗೆ ಹೆಚ್ಚಿಗೆ ಮಾಡೋ ದಿನ ಅಷ್ಟೇ ಅಲ್ಲಕನತ್ತೆ ಮಿಕ್ಕಳಲ್ವಾ ಇಲ್ಲ ಕತೆ ಮಿಕ್ಕಳಕ್ಕಿಲ್ಲ ಆದ್ರಿಂದ ಮಾಡ್ತೀನಲ್ಲ ನಾನು ಅದೇ ಗೊತ್ತಾಯ್ಕಿಲ್ವಾ ಇಲ್ಲ ಮಿಕ್ಕಳಕ್ಕಿಲ್ಲ ಏನೂ ಇಲ್ಲ ಕತೆ ಅಷ್ಟು ಮಾಡು ಮತ್ತೆ ಬಾತ್ ಹೆಂಗಿತ್ತು ಚೆನ್ನಾಗಿತ್ತಾ ಹ್ಞೂ ಚೆನ್ನಾಗಿತ್ತು ಕತೆ ಬಾತೇನು ತೊಂದರೆ ಇಲ್ಲ ಏನಾದ್ರು ಗೊತ್ತಿಲ್ಲ ಅಂದರೆ ಹೇಳ್ಸ್ಕೊ ಅಡುಗೆಗೆ ಏನು ಮಾಡೋಕ್ಕೆ ಸರಿಯಾಗಿ ಬರೋಕ್ಕಿಲ್ಲ ಅಂದರೆ ಅಳತೆ ಗೊತ್ತಾಗಿಲ್ಲ ಅಂದರೆ ಎಲ್ಲ ಗೊತ್ತು ಅನ್ಕತೀನಿ ಅಡುಗೆ ಮಾಡೋಕ್ಕೆ ಬರ್ತದೆ ಅಂತ ಒಬ್ಬ ಹೇಳಿತ್ತು ಅಚ್ಚುಕಟ್ಟಾಗಿ ಒತ್ತನ ಮಾಡ್ತಾರೆ ಅಂತ ಏನಾದ್ರು ಅಳತೆ ಗೊತ್ತಾಗಿಲ್ಲ ಅಂದರೆ ಹೇಳ್ಕೊಟ್ಟಾನಂತೆ ಸರಿ ಕಣತ್ತೆ ಸರಿ ಆಮೇಲೆ ನಾವು ಮನ್ಗಿರ್ತೀವಲ್ಲ ಆಗ ಏನಾದ್ರು ಬೇಕಾರೆ ಮನ್ಗವರೆಲ್ಲ ಹಂಗೆ ಹಿಂಗೆ ಅನ್ಕೋಬೇಡ ಕೂಗು ನಾವು ಬರ್ತೀವಂತೆ ಏನಾದ್ರು ಬೇಕಾರೆ ಕೂಗು ನೀನು ಹಿಂಗೆ ಮೆಲ್ಗೆ ಅತ್ತೆ ಅತ್ತೆ ಅಂತ ಕೂಗುರಿ ನಮಗೆ ಕೇಳಿಸೋದು ಹೊಸ ಜೋರ ಕೂಗು ಸರಿ ಅಲ್ಲ ರವಿ ಎದ್ದಿದ್ದಾನ ಇಲ್ಲ ಕತೆ ನಾನು ಹೇಳಿಸ್ತೀನಿ ಬಿಡಿ ಅಲ್ಲ ನಾನು ಹೇಳಿಸ್ತೀನಿ ಬಿಡು ಇಲ್ಲ ಕತೆ ನಾನು ಹೇಳಿಸ್ತೀನಿ ಬಿಡಿ ನೀವೇ ಕೈ ಕಾಲು ಮಗ ತೊಳ್ಕೊಳ್ಳಿ ಟೀ ಮಾಡಿಕೊ ಬರ್ತೀನಿ ಸ್ನಾನ ಇವಾಗ ಮಾಡಿದ್ರೆ ಆಮೇಲೆ ಮಾಡಿರೋ ಅದೇ ನೀರು ಇಟ್ಕೊಂಡು ಪೂಜೆ ಮಾಡೋದನ್ಕ ಎದ್ದು ಬಂದೆ ಮನೆಯೆಲ್ಲ ಏನು ಗಮ್ಮ ಅಂತ ಕೂತಿತ್ತು ಸಾಂಬ್ರಾಣಿ ಒಗೆಲ್ಲ ಹಾಕಿ ಮಡಗಿದೆಯಲ್ಲ ಭಾರಿ ಗಮ್ಮ ಅಂತ ಅದೇ ಭಾರಿ ಖುಷಿ ಆಯ್ತು ಇವತ್ತು ಅಷ್ಟಿಷ್ಟು ಖುಷಿ ಆಗಿದ ಏನು ಸೊಸೆ ಅನ್ಕ ಬಂದಿದ್ಕುವೆ ಭಾರಿ ಖುಷಿ ಆಯ್ತು ನಾನು ಎದ್ಬಿಟ್ರು ಎಲ್ಲ ತರ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡೋಗಟ್ಟು ಸಾಕಾಗ್ಬಿಡೋದು ಎಲ್ಲ ನಾನೇ ಮಾಡಿ ಸಾಯ್ಬೇಕಾಯ್ತು ಈಗ ಒಂದ್ಗಳಿಗೆ ನಿಮ್ದಿನ ನಿದ್ದೆನಾರು ಮಾಡ್ಬೋದು ಸರಿ ಕತ್ಬಿಡಿ ನಾನೇ ಮಾಡ್ಕೊತೀನಂತೆ ಈ ಕೆಲಸ ಮಾಡೋಕ್ಕೆ ಏನು ಮಧ್ಯಾಹ್ನಕ್ಕೆ ಏನಾರು ಬಸ್ ಕಿಸ್ಸಾರು ಮಾಡ್ಕೊಳಕಾಯ್ತದೆ ಕಾಳು ಹಸಿ ಸೋಸ್ಬೇಕು ಸೋಸಿಲ್ಲ ಆಮೇಲೆ ಹಂಗೆ ಹಾಕ್ಬಿಟ್ಟು ಕಾಳು ಯಾವನು ಸೋಸಿಲ್ಲ ಸೋಸಿ ಡಬ್ಬಕ್ಕೆ ತುಂಬ್ಕೊಂಡಿದ್ದೆ ಎಲ್ಲ ಖಾಲಿ ಆಗ್ಬಿಟ್ಟವೆ ಇವತ್ತು ನೋಡೋದ ನಾನಾರು ಸೋಸ್ಕೊಡ್ತೀನಿ ಇಲ್ಲ ಅವ್ವ ಬರ್ತೀನಿ ಸೋಸ್ಕೊಡ್ತೀನಿ ಅಂತ ಹೇಳಿತ್ತು ಅವ್ವಾಗ ಬಂದರೆ ಅವ್ವನೇ ಸೋಸ್ಕೊಡ್ತದೆ ಆಮೇಲೆ ಹಂಗೆ ಹಾಕ್ಬಿಟ್ಟು ಭಾರಿ ಕಲ್ಲು ಹುಳ್ಳಿ ಕಾಳಲ್ಲಿ ನರುಕ್ ಅಂತವೆ ಈಗಲೇ ನೆನ್ಸ್ಕೊಂಡ್ರೆ ಅಲ್ಲಿ ಜುಮ್ ಅಂತ ಕೂತವೆ ಹುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಸೋಸ್ಬಿಡ್ಲಿ ಆಮೇಲೆ ಅವ್ವ ಬಂದು ಸೋಸ್ಕೊಟ್ಟದೇನೋ ಸೋಸಿದ್ಮೇಲೆ ಹುಳ್ಳಿಯಾಗಿ ಬಸ್ಸಾರು ಮಾಡ್ಬಿಡಕ್ಕಾಯ್ತದೆ ಸಂಡೆ ಹೊತ್ಕೂ ಆಯ್ತದೆ ಸರಿ ಕಣತ್ತೆ ಏನು ಮಾಡು ಗೊತ್ತಾ ನಾವು ಅಕಸ್ಮಾತ್ ಹೊರಗಿಲ್ ಕೊಂಟೋದ್ರೆ ಸದ್ಯಕ್ಕೆ ಒಯ್ಕಿಲ್ಲ ಇನ್ನೊಂದು 4-5 ದಿವಸ ಒಯ್ತೀನಿ ಆಮೇಲೆ ರವಿನೂ ಒಂದೊಂದು ದಿವಸ ಒಯ್ತಾನೆ ಅವನೇನು ಇನ್ನೊಂದು ಉಳ್ಕೊಂಡ್ರೆ ನಂದು 6 ಉಳ್ಕೊಂಡನೇನು ಅಷ್ಟೇ ಆಮೇಲೆ ಅವನು ಹೊಲ್ಕೊಂಡೋಯ್ತಾನೆ ನಿನಗೆ ಮಧ್ಯಾಹ್ನ ಹೊತ್ತು ಬೇಜಾರಾದರೆ ಟಿ ವಿ ನೋಡು ಎಲ್ಲ ಹಂಗೂ ಐಕಿಲ್ಲ ಅಂದರೆ ಇಲ್ಲಿಗೆ ಹೋಗು ಮಾಲೂನೇ ಕರಿ ಅವಳೆ ಬರ್ತಾಳೆ ಇಲ್ಲ ಅವರೊಟ್ಟಿಗೆ ಹೋಗು ಮಾತಾಡು ಕತೆ ಹೇಳು ಅಮ್ಮ ಎಲ್ಲ ಇರ್ತದೆ ಇಲ್ಲ ಒಯ್ಕಿಲ್ಲ ಇಲ್ಲೇ ಇರ್ತೀನಿ ಅಂದರೆ ಸಿಕ್ಕಿಲ್ಲ ಇಲ್ಲೇ ಇರು ನಿಂಗೆ ಹೆಂಗೆ ಬರ್ತದೆ ನೋಡು ಬೇಜಾರಾದರೆ ಅವರೊಟ್ಟಿಗೆ ಹೋಗು ಇನ್ನು ಆಚೆ ಈಚೆಟಿಗೆ ಹೋಗಕ್ಕೆ ಹೋಗ್ಬೇಡ ಈಗಲೇ ಹೇಳ್ತಿರೋದು ಅರ್ಥ ಮಾಡ್ಕೊ ಸರಿ ಬಿಡಿ ಎಲ್ಲಿಗೂ ಹೋಯ್ಕಿಲ್ಲ ಕತೆ ಜನ ಮಂದಿ ಸರಿಯಿಲ್ಲ ಅಕ್ಕಪಕ್ಕದವರು ಹೊಟ್ಟೆ ಕಿಚ್ಚು ಮನ್ಸರು ಅದಕ್ಕೆ ನಮ್ಮ ಹುಷಾರಾಗಿ ನಾವಿರಬೇಕು ಬರ್ತೀನಿ ತಾಳು ಆಮೇಲೆ ಏನೋ ಮತ್ತೆ ಎದ್ದ ತಕ್ಷಣ ತಲೆ ತಿಂತಾಳೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ ಆಯ್ತಾ ನಿಮ್ಮ ಮಾವ ಹಾಳಿಗೆ ಕಾಡ್ತಿದ್ದೇನೋ ಈಸ್ಕೊಬರ್ತೀನಿ ಹಾಗೆ ಬಳಸ್ಕೊಳ್ಳೋರ್ಗೂ ಕೊಟ್ಟಿಡ್ಬೇಕು ಅವ್ರಿಗೂ ಹಿಡಿದು ಕೊಟ್ಬಿಡ್ತೀನಿ ಬಂದಮೇಲೆ ಅವ್ರಿಗೂ ಕೊಟ್ಬಿಡ್ತೀನಿ ಏನೋ ಸ್ವಲ್ಪ ದಿವಸ ನಿಂಗೂ ತೋರಿಸ್ತೀನಿ ಯಾರ್ಯಾರು ಎಷ್ಟೆಷ್ಟು ಬಳಸ್ಕೊಂಡಾರು ಅಂತ ಅಷ್ಟು ಅಳತೆಯಲ್ಲಿ ದಿನ ಹಾಲು ಕೊಟ್ಬಿಡುವಂತೆ ಸರಿ ಕಣತ್ತೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ